ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಒಂದು ತಮ್ಮನೇಲಿ ನೋಡಿ ಬಂದಿದ್ದೀರಾ. ಒಂದು ಏನಪ್ಪ ಅಂತಂದರೆ ವೆಬಿನಾರ್ ಬಗ್ಗೆ ಅಂತ ಮೆನ್ಷನ್ ಮಾಡಿದ್ದೀನಿ. ಹೌದು, ನೀವೇನಾದರೂ ನಮ್ಮ ಚಾನಲ್ ಯಾಕಂದರೆ ಈ ಒಂದು ವಿಡಿಯೋ ನೋಡ್ತಿದ್ದಾರೆ ಅಂದರೆ ಬಹಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು ಮುಂದೆ ಒಂದು ಫ್ಯೂಚರ್ ಡೇಸಲ್ಲಿ. ಯಾಕಂತಂದರೆ ನಾನು ಹೇಳೋಕ್ಕೆ ಹೋಗ್ತಿರೋದೇ ಅಂಥ ವಿಷಯ. ಒಂದು ನೆಕ್ಸ್ಟ್ ವೇವ್ ನೀವು ಆಳೆ ಕೇಳಿರ್ತಾರೆ, ಎಷ್ಟೋ ಟೈಮ್ ನಿಮಗೂ ಕೂಡ ಬರ್ತಾ ಇರ್ತೈತೆ ಅವಾಗ ನಾನು ಕೂಡ ಎಷ್ಟೋ ಟೈಮ್ ಈ ಥರ ನಾನು ಕೂಡ ಅಟೆಂಡ್ ಮಾಡಬೇಕು ಅಂತ ಎಷ್ಟು ಟೈಮ್ ಇರ್ತಿದ್ದೆ. ಬರೀ ಅದೇನಪ್ಪ ಅಂದರೆ ಹಿಂದಿ ಆರ್ ಇಂಗ್ಲೀಷಿಗೆ ಬರೀ ವೆಬಿನಾರ್ನೇ ಸಿಗ್ತಿತ್ತು. ಓಕೆ, ಈ ನೆಕ್ಸ್ಟ್ ವೇವ್ ಅನ್ನೋದು ಏನಪ್ಪ ಅಂತಂದರೆ ಮೊದಲು ಹೇಳ್ಬಿಡ್ತೀನಿ ನೋಡಿರಿ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಕರಿಯರ್ ಬಿಲ್ಡ್ ಮಾಡೋಕ್ಕೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಕ್ಕೆ, ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಇನ್ನೂ ಜಾಬ್ ಆಪರ್ಚುನಿಟಿ ಆಯಿತು. ನಾನು ಏನು ಮಾಡಿದರೆ ಮುಂದೆ ಬೆಟರ್ ಆಗ್ತೀನಿ, ಈಗ ಇರುವಂಥ ಸ್ಟೂಡೆಂಟ್ ಲೈಫಲ್ಲೇ ನಾನು ಏನಾದರೂ ಬೇರೆ ಮಾಡ್ಬೋದಾ. ಓಕೆ, ಇದನ್ನ ಏನೇನಕ್ಕೆ ಅಂದರೆ ಸ್ಟೂಡೆಂಟ್ಸ್ನ ಏನು ಮಾಡ್ತಾರೆ ಅಂತಂದರೆ ಒಂದು ಒಳ್ಳೆ ರೀತಿಯಾಗಿ ಒಂದು ಬಿಲ್ಡ್ ಮಾಡೋಂಥ ಕೆಲಸ ಭಾಳಷ್ಟುಗಳು ಮಾಡ್ತಿರ್ತಾರೆ. ಬಟ್ ಅದರಲ್ಲೂ ಕೂಡ ನೆಕ್ಸ್ಟ್ ವೇವ್ ಅಂತೂ ದೊಡ್ಡ ಮಟ್ಟಿಗೆ ನಮ್ಮ ಇಂಡಿಯಾದಲ್ಲಿ ಹೆಸರುವಾಸಿಯಾಗಿದೆ. ಸೊ ಈಗ ಏನು ಹೇಳ್ತಿದ್ದೀನಪ್ಪ ಅಂದರೆ ಬರೀ ಹಿಂದಿ ಇಂಗ್ಲೀಷಲ್ಲಿರುವಂಥ ಈ ಒಂದು ಏನಪ್ಪ ಅಂದರೆ ಆಪರ್ಚುನಿಟೀಸ್ಗಳನ್ನು ಕನ್ನಡದಲ್ಲಿಯೂ ಕೂಡ ತೊಗೊಂಬಂದಿದ್ದಾರೆ. ಹಂಗಾಗಿಬಿಟ್ಟು ನಮ್ಮ ಒಂದು ಸ್ಟೂಡೆಂಟ್ಸು ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಕೂಡ ನಮಗೂ ಕೂಡ ಪ್ರೊವೈಡ್ ಮಾಡಿದರೆ. ಸೊ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ನೀವು ಯಾರೇ ಆಗಿರಲಿ, ಓಕೆ, ಯಾವುದೇ ಒಂದು ಕೋರ್ಸ್ ಮಾಡ್ತೀರಿ, ಇವನ್ ನೀವು PU ಓದ್ತಿದ್ರು ಕೂಡ ಮುಂದೆ ನಿಮಗೆ ಏನು ಮಾಡ್ಬೇಕಂತ ಕೂಡ ಗೊತ್ತಾಗುತ್ತೆ. ಅಥವಾ ಈಗಾಗಲೇ ಸ್ಟೂಡೆಂಟ್ಸ್ ಯಾವುದೇ ಒಂದು ಪ್ರೊಫೆಷ್ನಲ್ ಕೋರ್ಸ್ ಹೋಗ್ರಿ ಅಥವಾ ನಾರ್ಮಲ್ ಡಿಗ್ರಿ ಅದು ಓದ್ತೀರಿ, ಯಾವುದೇ ಒಂದು ಕೋರ್ಸ್ ಮಾಡ್ತೀರಿ, ನೀವು ಸ್ಟೂಡೆಂಟ್ಸ್ ಇದ್ದಾಗ ಏನೆಲ್ಲ ಮಾಡಬೇಕು ಅಂತಂದು ಅವರು ಸ್ವಲ್ಪ ಪ್ರೀ ವೆಬಿನಾರ್ ಹೇಳ್ತಾರೆ. ಓಕೆ, ನೀವು ಅಟೆಂಡ್ ಆಗಿರಿ. ಓಕೆ, ಅಥವಾ ಅಟೆಂಡ್ ಆಗ್ತಾರೆ ಬಿಡ್ತಾರೆ ನಿಮ್ಮ ಇಷ್ಟ. ಬಟ್ ನಾನು ಹೇಳ್ತೀನಿ ಅಂತಂದರೆ, ನಾನೇ ಎಷ್ಟು ಟೈಮ್ ಅಟೆಂಡ್ ಮಾಡಬೇಕು ಈ ಥರ ಅಂತದ ಕೇಳಿದೆ. ಬಟ್ ನನಗೆ ಹಿಂದಿ ಸರಿಯಾಗಿ ಅರ್ಥ ಆಗದಿರೋ ಕಾರಣ ಇಂಗ್ಲೀಷಲ್ಲಿ ಅಟೆಂಡ್ ಆಗ್ತಿದ್ದೆ. ಎಷ್ಟೋ ಟೈಮ್ ಅವರು ಹೇಳುವಂಥ ಎಫೆಕ್ಟಿವ್ ವೇ ಇದೆ ಅಲ್ವಾ, ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ. ಈಗಲೂ ಕೂಡ ಮರೆಯೋಲ್ಲ. ಎಷ್ಟೋ ಟೈಮ್ ನಾನು ಕೂಡ ಏನೋ ಸ್ವಲ್ಪ ಅಷ್ಟಕ್ಕೆ ಅಲ್ಲಿ ಸ್ವಲ್ಪ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಸದ್ಯಕ್ಕೆ ಇದ್ದೀನಪ್ಪ ಅಂತಂದರೆ ಅದಕ್ಕೆ ಕಾರಣ ಈ ಥರದ್ದು. ಓಕೆ, ನೆಕ್ಸ್ಟ್ ವೇವ್ ಅಂತಲ್ಲ, ಈ ಥರ ಕೆಲವೊಂದಿಷ್ಟು ಬೇರೆ ಕೂಡ ಇರ್ತವೆ. ಸೊ ಹಂಗಾಗಿ ನಿಮ್ಗೆ ಏನು ಹೇಳ್ತಿದ್ದೇನೆ ಅಂತ, ಈ ನೆಕ್ಸ್ಟ್ ವೇವಲ್ಲಿ ಏನಿದೆ ಅಂತಂದರೆ ನಿಮಗೆ ಇವಾಗ ಅವ್ರು ಏನು ಮಾಡ್ತಿದ್ದಾರೆ, ಕನ್ನಡದಲ್ಲಿ ತಂದಿದ್ದಾರೆ. ಸೊ ಫ್ರೀ ವೆಬಿನಾರ್ ಇದೆ. ಓಕೆ, ಈ ವೆಬಿನಾರ್ ಮಾಡೋಕ್ಕೆ ಎಷ್ಟೊಂದು ದುಡ್ಡು ಇಡ್ತಾರೆ ಅವರು ಬೇರೆ ಕಡೆ. ಬಟ್ ಈ ಕನ್ನಡದಲ್ಲಿ ಸ್ಟಾರ್ಟಿಂಗ್ ಮಾಡೋ ಕಾರಣ ಅವ್ರಿಗೆಲ್ಲರೂ ಕೂಡ ತಲುಪಬೇಕಾಗಿದೆಯೇನೋ ಆ ರೀತಿ ಚಿಂತನೆ ಇಟ್ಕೊಂಡು ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕಂದ್ರೂ ಫ್ರೀ ಇದೆ. ಏನು ಮಾಡಿರಿ, ನೀವು ಜಾಯ್ನ್ ಆಗ್ತಾರೋ ಗೊತ್ತಿಲ್ಲ, ನಾನಂತೂ ಜಾಯ್ನ್ ಆಗ್ತೀನಿ. ಬಟ್ ನನ್ನ ಮುಖಾಂತರ ನಿಮಗೂ ಕೂಡ ಗೊತ್ತಾಗಲಿ, ಎಲ್ಲೋ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಹೇಳ್ತಿದ್ದೀನಿ. ನೋಡಿ, ನಾನು ನಿನ್ನೆ ಒಂದು ಗ್ರೂಪಲ್ಲೂ ಕೂಡ ಹಾಕಿದ್ದೆ. ಈ ಥರ ಒಂದು ಫ್ರೀ ಆಪರ್ಚುನಿಟಿ ಏನಿದೆ ಅಂತಂದರೆ ಒಂದು ಫ್ರೀ ವೆಬಿನಾರ್ ತೊಗೊತಿದ್ದಾರೆ, ಅದನ್ನ ಕಂಡಕ್ಟ್ ಮಾಡಿರಿ. ಅದೇನಾದರೂ ನಿಮಗೆ ಏನೋ ಇಷ್ಟ ಆಯ್ತು ಅಂದರೆ ಮುಂದೆ ಏನಾದರೂ ಮಾಡಿರಿ. ಓಕೆ, ಸೊ ಬೆಟ್ರ್ ಏನಪ್ಪ ಅಂದರೆ ಮೊದಲು ಅವ್ರು 1 ಕ್ಲಾಸ್ ಅವ್ರು 2 ಕ್ಲಾಸ್ ವೆಬಿನಾರ್ ಮಾಡೋಂಥದ್ದು ಕರೆಕ್ಟಾಗಿ ಕೇಳಿಸ್ಕೊರಿ. ಅವ್ರು ಅಂದರೆ ಏನೇನೆಲ್ಲ ಹೇಳ್ತಾರೆ ಅವ್ರಂತೂ ಹೇಳುವಂಥ ಎಫೆಕ್ಟಿವ್ ವೇ ಇದೆಯಲ್ವ, ಅದನ್ನಷ್ಟೇ ಕೇಳಿಸ್ಕೊ ಸಾಕು. ಅದು ಅಷ್ಟೇ ಕೇಳ್ಕೊರಿ. ಮುಂದೆ ನೀವು ಯಾವುದು ಹೋಗೋದೇ ಬೇಡ. ನಾನು ಹೇಳ್ತೀನಿ ನೋಡಿ, ಜಸ್ಟ್ ಈ ಫ್ರೀ ವೆಬಿನಾರ್ ಕ್ಲಾಸ್ ಅಟೆಂಡ್ ಆಗ್ರಿ, ಅದಷ್ಟೇ ಸಾಕು ನಿಮಗೆ. ಮುಂದೆ ಏನೇನೆಲ್ಲ ಮಾಡೋಕ್ಕಂದು ಅಷ್ಟು ಹೇಳ್ಕೊಡ್ತದೆ. ಸರಿನಾ? ಸರಿ, ನೀವು ಇದಂದ್ರೆ ಏನು ಮಾಡ್ಬೇಕು ಬರ್ತಾರೆ. ನಾವು ಮತ್ತೆ ಅಲ್ಲಿ ವೆಬಿನಾರ್ ಕ್ಲಾಸ್ ಎಲ್ಲರಿಗೂ ಕೊಡ್ತಾರೆ? ನೋ, ಎಲ್ಲರಿಗೂ ಕೊಡಲ್ಲ. ಲಿಮಿಟೆಡ್ ಇರ್ತದೆ. ಲಿಮಿಟೆಡ್ ಅಂತಂದರೆ ಈಗ ಹೋಗ್ಬಿಟ್ಟು ಏನು ಮಾಡೋಕ್ಕಂದ್ರೆ ನಿಮ್ಮ ಒಂದು ಬುಕ್ ಮಾಡ್ಕೋಬೇಕು ನಿಮ್ಮ ಸೀಟ್ನ. ಅಂದರೆ ಇದು ಆನ್ಲೈನ್ ಇರ್ತದೆ ವೆಬಿನಾರ್ ಅಂತಂದರೆ ಈ ಲಿಂಕ್ನ ಪ್ರೊವೈಡ್ ಮಾಡಿರ್ತಾರೆ ಅವರು. ಓಕೆ, ಆ ಲಿಂಕಲ್ಲಿ ಹೋದ ತಕ್ಷಣ ಓಪನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಸೀಟ್ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕೇಳ್ತದೆ. ಇಲ್ಲಿ ನೇಮು ಮತ್ತು ಮೊಬೈಲ್ ನಂಬರ್ ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂತ ಕೇಳ್ತದೆ. ಬೇಕಾದ್ರೆ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ಸ್ನೇಹಿತರ ಕಾಣಿಸ್ತಿದೆ ನೋಡಿರಿ, ನಾನು ನೇಮು ಮತ್ತು ಮೊಬೈಲ್ ನಂಬರು ಮತ್ತು ನೀವು ಏನು ಓದ್ತಿದ್ರೆ. ಫಾರ್ ಎಕ್ಸಾಂಪಲ್ PU ಓದ್ತಿದ್ರೆ PU ಮಾಡ್ಕೋರಿ. ಅದು ನಾನೇನು ಮಾಡ್ತಿದ್ದೇನೆ ಅಂದರೆ ಸದ್ಯಕ್ಕೆ ಈಗ ಗ್ರ್ಯಾಜುಯೇಷನ್ ಇದ್ದೀನಿ. ಸೊ ಹಂಗಾಗ್ಬಿಟ್ಟು ಗ್ರ್ಯಾಜುಯೇಷನ್ನಾಗ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು OTP ಬರ್ತದೆ. ಆ OTP ತಗೊಂಡು ಇಲ್ಲಿ ನೀವೇನು ಹಾಕ್ಬೇಕಾಗ್ತಂತಂದರೆ ನೀವು ಇಲ್ಲಿ ಹಾಕ್ಬೇಕಾಗ್ತದೆ. ಅಂತಂದರೆ ಜಸ್ಟ್ ಒಂದು ಮೊಬೈಲ್ ನಂಬರ್ ಹಾಕಿರ್ತಾರಲ್ಲ, ಆ ಒಂದು ನಂಬರ್ಗೆ ಒಂದು OTP ಬರ್ತದೆ. ಆ OTP ಹಾಕೋರಿ, ನೆಕ್ಸ್ಟ್ ಅಂತ ಕೊಡ್ರಿ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ನೆಕ್ಸ್ಟ್ ಇವರು ಇಯರ್ ಪಾಸಿಂಗ್ ಔಟ್ ಕಾಲೇಜ್ ಬ್ಯಾಚ್ ಅಂತ ಕೇಳ್ತದೆ. ಇಲ್ಲಿ ನೋಡಿ ತಿಳ್ಕೊಬೇಕು, ಇಯರ್ ಪಾಸಿಂಗ್ ಇದು ನಾನು ಆಪರ್ಚುನಿಟಿ ಓನ್ಲಿ ಫಾರ್ ಕನ್ನಡದಲ್ಲಿ ಸ್ಟಾರ್ಟಿಂಗ್ ಮಾಡೋ ಕಾರಣ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮೊದಲು ಮಾಡೋಣ, ಆಮೇಲೆ ಬೇರೆ ಮಾಡೋಣ ಅಂತಿದ್ರು. ಸೊ ನೀವೇನು ಮಾಡೋ ಅವಶ್ಯಕತೆ ಇರಲ್ಲ, ನೀವು ಎಲ್ಲ ಒಂದು ಕೋರ್ಸಸ್ ಕೂಡ ಮಾಡ್ಬೋದು. ಇಯರ್ ಪಾಸಿಂಗ್ ಔಟ್ ನೀವು ಯಾವುದಾದ್ರೂ ಹಾಕೋರಿ. ಫಾರ್ ಎಕ್ಸಾಂಪಲ್ ನಾನು 2025 ಹಾಕೊತೀನಿ. ಕಾಲೇಜ್ ನೇಮ್ ಕೇಳ್ತದ, ಕಾಲೇಜ್ ಯಾವುದಂತ ಬರೋದಿಲ್ಲ. ಸೊ ನಾನು ಯಾವುದೋ ರ್ಯಾಂಡಮಿಗೆ ಒಂದು ಯಾವುದೋ ಬೆಂಗಳೂರು ಹೊಡಿತೀನಿ. ಓಕೆ, ಬೆಂಗಳೂರು ಅಂತ ಕ್ಲಿಕ್ ಮಾಡ್ಕೊತೀನಿ. ಬೆಂಗಳೂರು ಅಂತ ಸರ್ಚ್ ಕೊಡ್ತೀನಿ. ಅಥವಾ ಭಾಳಷ್ಟು ಬರ್ತವೆ. ಓಕೆ, ಸರ್ಚ್ ಮಾಡಿದಿಲ್ಲ, ಕರೆಕ್ಟಾಗಿಲ್ಲ, ವೆಯ್ಟ್. ಓಕೆ, ಬೆಂಗಳೂರು ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಬಂದಿದೆ. ಓಕೆ, ಯಾವುದೋ ಒಂದು ರ್ಯಾಂಡಮಾಗಿ ಕ್ಲಿಕ್ ಮಾಡ್ಕೊತೀನಿ. ಇದು ಮ್ಯಾಟ್ರಲ್ಲ. ನೀವೇನಪ್ಪ ಅಂತಂದರೆ ಜಾಯ್ನ್ ಅಪ್ಪ, ಇಲ್ಲೇನು ನಿಮ್ಮದು ರಿಜಿಸ್ಟರ್ ಮೊದಲೇನು ಬುಕ್ ಮಾಡ್ಕೋಬೇಕು. ಇಲ್ಲಿ ಏನಪ್ಪ ಅಂದರೆ ಎಂಟರ್ ಯುವರ್ ಬ್ರ್ಯಾಂಚ್ ನೇಮ್ ಅಂತ ಕೇಳ್ತದೆ. ಓಕೆ, ಇಲ್ಲಿ ಬ್ರ್ಯಾಂಚ್ ನೇಮ್ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನ, ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರ್ ಸೈನ್ಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ನೀವು ಇದನ್ನೇ ಮಾಡ್ಬೇಕಂತ ಏನಿಲ್ಲ. ನಾನು ಓದ್ತಿರೋದು ಆ್ಯಕ್ಚುಲಿ BSc ನರ್ಸಿಂಗ್. ಓಕೆ, ಬಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಅಂತ ಹಾಕ್ಕೊತಾ ಇದ್ದೀನಿ. ಓಕೆ, ಅಂದರೆ ನೀವು ಇದ್ರ ಬಗ್ಗೆ ಮ್ಯಾಟ್ರ್ ತಲೆ ಕೆಡಿಸ್ಕೊಳ್ಕೊಬೇಡ್ರಿ. ಓಕೆ, ಅಲ್ಲಿ
ಬ್ರ್ಯಾಂಚ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟಾಗ ಈ ರೀತಿ ಬರ್ತದೆ. ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತದೆ. ಇಲ್ಲಿ ನೋಡಿ ನೀವು ಏನಪ್ಪ ಅಂದ್ರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಅರ್ಥ ಆಗುತ್ತೋ ಆ ಭಾಷೆದಲ್ಲಿ ನೀವು ಅರ್ಥ ಮಾಡ್ಕೋಬೋದು. ಅಂತಂದ್ರೆ ನಾನು ಕನ್ನಡ ಹಾಕ್ಕೊತೀನಿ, ಯಾಕಂದರೆ ನಾನು ಕನ್ನಡ ಫುಲ್ಲಾಗಿ ಅರ್ಥ ಆಗುತ್ತೆ. ನಿಮಗೆ ಅವ್ರು ಹೇಳಿದೆ ನಾನು ವೆಬಿನಾರ್ ಇಡಬೇಕಂತ ಹೇಳ್ತಾರೆ. ಅವ್ರು ಇವತ್ತು ಸಾಯಂಕಾಲ ಇಡಬೇಕು ಅಥವಾ ನಾಳೆ ಸಾಯಂಕಾಲ ಇಡಬೇಕಂತಾರೆ. ನನಗೆ ಇವತ್ತು ನಾನು ಬಿಸಿ ಇರ್ತಾರೆ, ಸೊ ಹಂಗಾಗಿಬಿಟ್ಟು ನಾನು ನಾಳೆ ಇಟ್ಕೊತೀನಿ. ಓಕೆ, ಇಲ್ಲಿ ಕಾಣಿಸ್ತಿದ್ದೀನಿ ನೋಡಿರಿ, ಟು ಮೇರ್ ಅಂತ ಇಟ್ಕೊತೀನಿ. ಆ್ಯಂಡ್ ಬುಕ್ ಯುವರ್ ಫ್ರೀ ಸ್ಲಾಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಈ ರೀತಿ ಬರ್ತದೆ. ವೇಟ್ ಇತ್ತು ಮಾಡಿ ರಿಜಿಸ್ಟರ್ ಫಾರ್ ದ ವೆಬಿನಾರ್ ಅಂತ ಇದೆ. ಓಕೆ, ಈ ರೀತಿ ಬಂದಿದೆ ನೋಡಿರಿ. ಈ ರೀತಿ ಬಂದು ನಿಮ್ಗೆ ಏನು ಬಂದಿದೆ ಅಂತಂದರೆ ನಿಮ್ಮ ಒಂದು ಓಕೆ ಇಲ್ಲಿ ಒಂದು ಲಾಸ್ಟ್ ಒಂದಿದೆ ಏನಪ್ಪ ಅಂದರೆ ಇಮೇಲ್ ವೆರಿಫಿಕೇಷನ್ ಒಂದಿದೆ. ಓಕೆ, ಇಮೇಲ್ ವೆರಿಫಿಕೇಷನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಮೇಲ್ ನಂಬರ್ ಹಾಕಿದ ತಕ್ಷಣ ಏನಪ್ಪ ಅಂದರೆ ಈ ರೀತಿ ಬಂದುಬಿಡ್ತದೆ. ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್, ಯುವರ್ ಸ್ಲಾಟ್ ಹ್ಯಾಸ್ ಬಿನ್ ಬುಕ್ಡ್ ಫಾರ್ ದ ವೆಡ್ನೆಸ್ಡೇ 7 PM ಅಂತ ಬಂದಿದೆ. ಸೊ ಈ ರೀತಿ ಬುಕ್ ಮಾಡ್ಕೋಬೇಕು. ಹಂಗಾದ್ರೆ ಮಾತ್ರ ನಿಮಗೊಂದು ಅವ್ರು ಏನು ಮಾಡ್ತಾರೆ, ಲಿಂಕನ್ನು ಕಳಿಸ್ತಾರೆ. ನೋಡಿ, ಇಷ್ಟೇ ಮಾಡೋದು ಕೆಲಸ. ಬುಕ್ ಮಾಡ್ಬೇಕಂತಂದರೆ ಇಷ್ಟು ಮಾಡಲೇಬೇಕು. ಅಟ್ಲೀಸ್ಟ್ ಇಷ್ಟು ಅಂದರೆ ಅವ್ರು ಕನ್ಫರ್ಮೇಷನ್ ಬೇಕು ಅಂತಂದರೆ ಎಷ್ಟು ಜನ ಬರ್ತಾರೆ, ಯಾವ ರೀತಿ ಇಂಟರ್ನೆಟ್ ಆ್ಯಕ್ಸೆಸ್ ತೊಗೊಂಡ್ರೆ ಅವ್ರಿಗೆ ಚೆನ್ನಾಗಿ ವೆಬಿನಾರ್ ಫ್ರೀ ಆಗುತ್ತಂತಂದು. ಇದು ನೋಡಿರಿ, ಸ್ಟಾರ್ಟಿಂಗ್ ಈಗ ಥರ ಮಾಡ್ತಿರೋ ಕಾರಣ ಫ್ರೀ ಇರ್ತದೆ ವೆಬಿನಾರು. ಕರೆಕ್ಟಾಗಿ ಕೇಳಿಸ್ಕೊರಿ. ಅಂತಂದರೆ ನೀವು ಬಿಡಾಕಪ್ಪ ಬಿಡ್ತಿರೋ ನಿಮ್ಗಾದ್ರೂ ಬಿಟ್ಟರೆ ನೀವು ಫ್ರೆಂಡ್ಸ್ಗಾದ್ರೂ ಯಾರಾದರೂ ಮುಂದೆ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ನೋಡಿರಿ, ನಿಮ್ಗೆ ಎಲ್ಲನೂ ಕೂಡ ವೆಲ್ ನಾಲೆಜ್ ಇರ್ತದೆ. ಬಟ್ ನಿಮಗೆ ಕರೆಕ್ಟಾಗಿ ಮಾತಾಡೋ ಸ್ಕಿಲ್ ಇರೋಲ್ಲ. ಈ ರೀತಿ ಇದ್ದಾಗ ಮುಂದೆ ಕಲಿಸ್ತಾರೆ. ಸದ್ಯಕ್ಕೆ ಈಗ ವೆಬಿನಾರ್ ಕ್ಲಾಸ್ ಅಷ್ಟೇ ಅಟೆಂಡ್ ಮಾಡಿ ಬಿಡ್ತಾರೋ ನಿಮ್ಮ ಇಷ್ಟ. ಬಟ್ ಇಷ್ಟು ರಿಜಿಸ್ಟರ್ ಆದರೂ ಮಾಡಿರಿ ಹೋಗಿ. ಓಕೆ, ಸರಿ, ಇದಿಷ್ಟು ಅಂತ ಹೇಳಕ್ಕೆ ಬಂದಿದ್ದೆ ನಾನು. ಯಾಕಂದರೆ ನನಗೆ ಬರುವಂಥ ಕೆಲವೊಂದಿಷ್ಟು ಆಪರ್ಚುನಿಟಿ ಕೆಲವೊಂದು ಸ್ಟೂಡೆಂಟ್ಸ್ ಕೂಡ ಹೇಳ್ತಿರ್ತೀನಿ. ಹಂಗಾಗಿಬಿಟ್ಟು ಅದರಲ್ಲೇ ಇದು ಒಂದು ಅಂತ ಅನ್ಕೋರಿ. ಓಕೆ ಗೈಸ್, ನೋಡೋಣ ಇದ್ರ ತಕ್ಕನಾಗಿ ಏನಾದರೂ ಮತ್ತೆ ಏನಾದರೂ ಬಂದರೆ ಹೇಳ್ತೀನಿ, ಇಲ್ಲ ಅಂತಂದರೆ ನೋಡೋಣ ಅಷ್ಟೇ. ಬಾಯ್.